ಲೇಡೀಸ್ ಅಂಡ್ ಜೆಂಟಲ್ಮನ್, ಇದು ಯಡಿಯೂರಪ್ಪ ಅವರ ತಂತ್ರಗಾರಿಕೆ ಅಂತ ಹೇಳೋಕಾಗ್ತಾ ಇಲ್ಲ. ಡಮ್ಮಿ ಅಭ್ಯರ್ಥಿ ಅಂತ ಯತ್ನಾಳ್ ಹೇಳಿದ್ದು ಸುಳ್ಳು ಅನ್ನೋ ತರನೂ ಇಲ್ಲ. ಈ ವಿವಾದದ ಹಿಂದಿನ ಅಸಲಿ ರಾಜಕೀಯದ ಸ್ಪೆಷಲ್ ರಿಪೋರ್ಟ್ ನಾನು ನಿಶ್ಚಿತ. ದಾವಣಗೆರೆಯ ರಾಜಕೀಯ ಅಖಾಡ ಈಗ ಕೇವಲ ಚುನಾವಣಾ ಕಣವಾಗಿ ಉಳಿದುಕೊಂಡಿಲ್ಲ. ಅದು ಹಿತಾಸಕ್ತಿಗಳ ಸಂಘರ್ಷ ಹಾಗೆ ತೀಕ್ಷ್ಣ ಆರೋಪಗಳ ಕೇಂದ್ರ ಬಿಂದುವಾಗಿದೆ. ಹಿರಿಯ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ಅವರಿಗೆ ಅನುಕೂಲ ಮಾಡಿಕೊಡುವಂತಹ ಸಲುವಾಗಿಯೇ ಬಿಜೆಪಿ ಇಲ್ಲಿ ಒಬ್ಬ ಡಮ್ಮಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಅನ್ನುವಂತಹ ಗಂಭೀರ ಆರೋಪ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಹಳೆಯ ರಾಜಕೀಯ ಋಣವನ್ನ ತೀರಿಸೋದಕ್ಕೆ ಪಕ್ಷ ಈ ರೀತಿಯ ಹೊಂದಾಣಿಕೆ ಮಾಡಿಕೊಂಡಿದೆಯಾ ಅನ್ನುವಂತಹ ಪ್ರಶ್ನೆಗಳು ಎದ್ದಿದೆ. ಇನ್ನು ಈ ಹೊತ್ತಲ್ಲಿ ಸ್ಥಳೀಯ ರಾಜಕೀಯ ಸಮೀಕರಣಗಳ ಜಟಿಲತೆ ಮತ್ತು ಬಿಜೆಪಿ ಪಕ್ಷದ ಒಳಗಿನ ತಂತ್ರಗಾರಿಕೆಗಳು ಕುತೂಹಲಕಾರಿ ತಿರುವುಗಳನ್ನು ಪಡೆದುಕೊಂಡಿದೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದುರ್ಬಲರಾಗಿದ್ದಾರೆ, ಮತ್ತೆ ಇದು ಶಾಮನೂರು ಶಿವಶಂಕರಪ್ಪ ಅವರ ಹಿತಾಸಕ್ತಿಯನ್ನ ಕಾಯೋದಕ್ಕೆ ಮಾಡಿರುವಂತಹ ವ್ಯವಸ್ಥಿತ ಸಂಚು ಅನ್ನುವಂತಹ ಪ್ರಮುಖ ವಿವಾದ. ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್, ಯಡಿಯೂರಪ್ಪ ಅವರ ರಾಜಕೀಯ ಕಡುವೈರಿ. ಆದ್ರೆ ಈ ಆರೋಪವನ್ನ ಪಕ್ಷದ ನಾಯಕತ್ವವು ಕೇವಲ ಸಮರ್ಥನೆಯಿಂದಲ್ಲ, ಬದಲಾಗಿ ವಿರೋಧಿಗಳ ಬಾಯನ್ನ ಮುಚ್ಚಿಸುವಂತಹ ರಾಜತಾಂತ್ರಿಕ ನಡೆಯ ಮೂಲಕ ತಳ್ಳಿ ಹಾಕಿದೆ. ಇನ್ನು ಈ ಕುರಿತು ಕೇಳಲಾದಂತಹ ಪ್ರಶ್ನೆಗೆ ಲಭ್ಯ ಆಗಿರುವಂತಹ ಪ್ರತಿಕ್ರಿಯೆ ಏನಿದೆ ಅಲ್ವಾ, ಅತ್ಯಂತ ಖಾರವಾಗಿದೆ. ಯಾರೋ ಮೂರ್ಖರು ಮಾತಾಡ್ತಾರೆ ಅಂತ ಹೇಳಿ ಅವರ ಮಾತುಗಳಿಗೆ ನಾನು ಉತ್ತರ ಕೊಡುವಂತಹ ಅವಶ್ಯಕತೆ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಮತ ಎಣಿಕೆ ಆದ್ಮೇಲೆ ಗೊತ್ತಾಗುತ್ತೆ ಅನ್ನುವಂತಹ ಮಾತು ಕೇವಲ ಉತ್ತರ ಅಲ್ಲ, ಅದು ಟೀಕಾಕಾರರಿಗೆ ಎಸೆಯಲಾದಂತಹ ಬಹಿರಂಗ ಸವಾಲು. ಪಕ್ಷದ ಕಾರ್ಯಕರ್ತರು ಈ ಚುನಾವಣೆಯನ್ನ ಅಸ್ತಿತ್ವದ ಪ್ರಶ್ನೆಯನ್ನಾಗಿ ಸ್ವೀಕರಿಸಿದ್ದಾರೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸೋದ್ರ ಮೂಲಕ ಡಮ್ಮಿ ಅಭ್ಯರ್ಥಿ ಅನ್ನುವಂತಹ ಬಣ್ಣನೆಯನ್ನ ಯಡಿಯೂರಪ್ಪ ಟೀಮ್ ಬಲವಾಗಿ ನಿರಾಕರಿಸಿದೆ. ಇನ್ನು ಈ ಮೂಲಕ ವಿರೋಧಿಗಳಿಗೆ ಚಾಟಿ ಬೀಸಿದೆ. ದಾವಣಗೆರೆ ಟಿಕೆಟ್ ಹಂಚಿಕೆ ಏನಿದೆ ಅಲ್ವಾ, ಅದು ಆಕಸ್ಮಿಕವಾಗಿ ನಡೆದಂತಹ ನಿರ್ಧಾರ ಅಲ್ಲ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ನೀಡಿರೋದು ಕೇವಲ ಒಬ್ಬ ವ್ಯಕ್ತಿಯ ನಿರ್ಧಾರ ಕೂಡ ಅಲ್ಲ, ಬದಲಾಗಿ ಇದು ಸ್ಥಳೀಯ ನಾಯಕತ್ವ ಮತ್ತೆ ಕೇಂದ್ರದ ನಡುವೆ ನಡೆದಂತಹ ಸುದೀರ್ಘ ಮಂಥನದ ಫಲ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಹಾಗೆ ರೇಣುಕಾಚಾರ್ಯ ಅವರಂತಹ ಹಿರಿಯ ನಾಯಕರು ಈ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂಥದ್ದು ಬಿಜೆಪಿಯ ಸಮಜಾಯಿಷಿ. ಹಿರಿಯ ನಾಯಕರಾದ ಜಿಎಂ ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ಅವರ ನಡುವೆ ನಡೆದಂತಹ ಆಳವಾದ ಸಮಾಲೋಚನೆ, ಸ್ಥಳೀಯ ಘಟಕದ ಪ್ರಮುಖ ಮುಖಂಡರೊಟ್ಟಿಗೆ ಚರ್ಚೆಯನ್ನ ಮಾಡಿ ಮೂವರು ಸಂಭಾವ್ಯ ಅಭ್ಯರ್ಥಿಗಳ ಹೆಸರನ್ನ ಅಂತಿಮಗೊಳಿಸಿ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಲಾಗಿದೆ. ಸ್ಥಳೀಯ ನಾಯಕರ ಈ ಒಮ್ಮತದ ಆಯ್ಕೆಗೆ ಕೇಂದ್ರ ಹೈಕಮಾಂಡ್ ಅಧಿಕೃತ ಒಪ್ಪಿಗೆಯ ಮುದ್ರೆಯನ್ನು ಒತ್ತಿರೋದು, ಜೊತೆಗೆ ಈ ಪ್ರಕ್ರಿಯೆ ಹೈಕಮಾಂಡ್ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನ ಕೂಡ ಸಾಬೀತುಪಡಿಸುತ್ತೆ. ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಬಿವೈ ವಿಜೇಂದ್ರ ಅಥವಾ ಬಿಎಸ್ ಯಡಿಯೂರಪ್ಪ ಅವರ ಪರವೋ ಅಥವಾ ವಿರೋಧವೋ ಅನ್ನುವಂತಹ ಬಣ ರಾಜಕೀಯದ ಪ್ರಶ್ನೆಗೆ ಪಕ್ಷವು ಸಾಂಘಿಕ ಅಸ್ಮಿತೆಯ ಉತ್ತರವನ್ನ ನೀಡಿದೆ. ಇಲ್ಲಿ ಅಭ್ಯರ್ಥಿಯು ಯಾವುದೇ ನಿರ್ದಿಷ್ಟ ಬಣದ ಪ್ರತಿನಿಧಿ ಅಲ್ಲ, ಬದಲಾಗಿ ಅವರು ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಅಂತ ಗಟ್ಟಿಯಾಗಿ ಸಾರಲಾಗಿದೆ. ಚುನಾವಣೆಯಂತಹ ನಿರ್ಣಾಯಕ ಸಂದರ್ಭದಲ್ಲಿ ಪಕ್ಷದ ಒಗ್ಗಟ್ಟನ್ನ ಕಾಯ್ದುಕೊಳ್ಳೋದಕ್ಕೆ ಈ ಪಕ್ಷ ಮೊದಲು ಸಂದೇಶವು ಅತಿ ಮುಖ್ಯವಾಗಿರುತ್ತೆ. ಇನ್ನು ಅಭ್ಯರ್ಥಿಯು ಯಡಿಯೂರಪ್ಪ ಅವರಿಗೆ ಸೇರಿದಂಥವ್ರು, ವಿಜೇಂದ್ರ ಅವರಿಗೆ ಸೇರಿದಂಥವ್ರು, ಮತ್ತೆ ಹಾಗೆ ಸಮಸ್ತ ಕಾರ್ಯಕರ್ತರ ಅಭ್ಯರ್ಥಿ ಅಂತ ಹೇಳಿ ಬಿಂಬಿಸೋದ್ರ ಮೂಲಕ ಡಮ್ಮಿ ಅಭ್ಯರ್ಥಿ ಅನ್ನುವಂತಹ ಆರೋಪವು ಕೇವಲ ವ್ಯಕ್ತಿಗತವಲ್ಲ,
ಇಡೀ ಪಕ್ಷಕ್ಕೆ ಮಾಡುವಂತಹ ಅವಮಾನ ಅನ್ನುವಂತಹ ಅರ್ಥ ಬರುವಂತೆ ವಿಶ್ಲೇಷಣೆ ಮಾಡಲಾಗಿದೆ. ಬಣ ರಾಜಕೀಯದ ಕಿಡಿಗಳನ್ನ ಆರಿಸೋದಕ್ಕೆ ಈ ಒಗ್ಗಟ್ಟಿನ ಮಂತ್ರವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ದಾವಣಗೆರೆಯಲ್ಲಿ ಎದ್ದಿರುವಂತಹ ಡಮ್ಮಿ ಅಭ್ಯರ್ಥಿ ವಿವಾದ ಏನಿದೆ ಅಲ್ವಾ, ಅದು ಮೇಲ್ನೋಟಕ್ಕೆ ಸಂಚಲನವನ್ನ ಮೂಡಿಸಿದ್ರು. ಅದರ ಅಡಿಯಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತಹ ಹಾಗೆ ಹೈಕಮಾಂಡ್ನ ತಂತ್ರಗಾರಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ವ್ಯವಸ್ಥಿತ ಪ್ರಯತ್ನ ನಡೆದಿದೆ. ವೈಯಕ್ತಿಕ ಋಣಗಳಿಗಿಂತ ಪಕ್ಷದ ಗೆಲುವು ಮುಖ್ಯ ಅಂತ ಹೇಳಿ ವಾದವನ್ನ ನಾಯಕತ್ವ ಮಂಡಿಸ್ತಾ ಇದೆ. ಆದ್ರೆ ರಾಜಕೀಯದಲ್ಲಿ ಮಾತುಗಳಿಗಿಂತ ಮತಗಳೇ ಹೆಚ್ಚು ಪ್ರಭಾವಶಾಲಿ. ಚುನಾವಣಾ ಫಲಿತಾಂಶವು ಈ ಎಲ್ಲಾ ಆರೋಪಗಳಿಗೆ ತಕ್ಕ ಉತ್ತರವನ್ನ ನೀಡುತ್ತಾ ಅಥವಾ ದಾವಣಗೆರೆಯ ರಾಜಕೀಯ ಸಮೀಕರಣಗಳು ಹೊಸ ತಿರುವನ್ನ ಪಡೆಯುತ್ತಾ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.